ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಕ್ಯಾಲೆಂಡರ್ ನಲ್ಲಿ ಯಾವ ರೀತಿ ನಾವು ರಿಮೈಂಡರ್ ನ ಸೆಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ರಿಮೈಂಡರ್ ಅಂದ್ರೆ ನಾವು ಒಂದು ಏನಾದ್ರೂ ಇಂಪಾರ್ಟೆಂಟ್ ಕೆಲಸ ಇದೆ, ಆ ಒಂದು ತುಂಬಾ ದಿನಗಳ ನಂತರದಲ್ಲಿ ಇಂತ ಒಂದು ಡೇಟ್ ಗೆ ನಮಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದು ನಮಗೆ ನೆನಪಾಗೋದಿಲ್ಲ ಅಂದ್ರೆ ನಾವು ಅಲ್ಲಿ ರಿಮೈಂಡರ್ ನ ಸೆಟ್ ಮಾಡಬಹುದು. ಗೂಗಲ್ ನ ಒಂದು ಕ್ಯಾಲೆಂಡರ್ ನಲ್ಲಿ ರಿಮೈಂಡರ್ ಸೆಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವ ಒಂದು ಡೇಟ್ ಮತ್ತು ಯಾವ ಒಂದು ಸಮಯಕ್ಕೆ ಆ ಒಂದು ರಿಮೈಂಡರ್ ನ ಸೆಟ್ ಮಾಡಿದೀವಿ, ಆ ಒಂದು ಸಮಯಕ್ಕೆ ಸರಿಯಾಗಿ ಅದು ನಮ್ಮ ಫೋನ್ ಅಲ್ಲಿ ನೋಟಿಫಿಕೇಶನ್ ಮೂಲಕ ನಮಗೆ ಅದು ನೆನಪು ಮಾಡುತ್ತೆ, ಅಥವಾ ನಮಗೆ ರಿಮೈಂಡ್ ಮಾಡುತ್ತೆ ಯಾವ ರೀತಿ ನಾವು ಆ ಒಂದು ಇಂಪಾರ್ಟೆಂಟ್ ಕೆಲಸನ ನಾವು ಆ ಒಂದು ರಿಮೈಂಡರ್ ನಲ್ಲಿ ಆಡ್ ಮಾಡಿ ಇಟ್ಟಿದ ನಂತರದಲ್ಲಿ ಅದು ಯಾವುದೇ ಇಂಪಾರ್ಟೆಂಟ್ ಕೆಲಸ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ವ್ಯಕ್ತಿಯ ಬರ್ತ್ಡೇ ಇರ್ಬೋದು, ನಮ್ಗೆ ಯಾರಾದ್ರೂ ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾರೆ, ನಮ್ಮ ಸ್ನೇಹಿತರು ಇರ್ಬೋದು, ಇನ್ಯಾವುದೇ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅವರ ಒಂದು ಬರ್ಡೇನ ನಾವು ನೆನ್ಪಿಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವಲ್ಲಿ ರಿಮೈಂಡರ್ ಸೆಟ್ ಮಾಡಿದ್ರೆ ಅದು ಒಂದು ದಿನ ಅಡ್ವಾನ್ಸ್ ಅಲ್ಲಿ ಅದು ನಮಗೆ ರಿಮೈಂಡ್ ಮಾಡುತ್ತೆ ನಾಳೆ ಇಂಥ ವ್ಯಕ್ತಿಯ ಬರ್ತ್ಡೇ ಇದೆ ಅಂತ. ನಮಗೆ ನೋಟಿಫಿಕೇಶನ್ ಮೂಲಕ ಅದು ರಿಮೈಂಡ್ ಮಾಡುತ್ತೆ. ಆ ಒಂದು ರಿಮೈಂಡರ್ ನ ನಾವು ಯಾವ ರೀತಿ ಸೆಟ್ ಮಾಡಬಹುದು, ನಮ್ಮ ಒಂದು ಕ್ಯಾಲೆಂಡರ್ ನಲ್ಲಿ ಯಾವ ರೀತಿ ಸೆಟ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಅದಕ್ಕಾಗಿ ನಮ್ಮ ಫೋನ್ ಅಲ್ಲಿ ಗೂಗಲ್ ನ ಒಂದು ಕ್ಯಾಲೆಂಡರ್ ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಕ್ಯಾಲೆಂಡರ್ ಆಪ್ ನ ನಾನು ಓಪನ್ ಮಾಡಿದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಒಂದು ಡೇಟ್ ಅಂತ ನಾವು ಮೊದಲು ನೋಡ್ಬೇಕು, ಯಾವ ಡೇಟ್ಗೆ ಯಾವ ಒಂದು ರಿಮೈಂಡರ್ ನ ಸೆಟ್ ಮಾಡಬೇಕು. ಇಲ್ಲಿ ನೋಡಿ, ಈ ಒಂದು ಯಾವ್ದಾದ್ರು ನಮ್ಮ ಒಂದು ನಂತರದ ಡೇಟ್ ಅನ್ನ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಅಥವಾ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ಇಯರ್ ಯಾವುದೇ ಒಂದು ಡೇಟ್ ನ ನೀವು ಸೆಲೆಕ್ಟ್ ಮಾಡಬಹುದು. ನೋಡಿ, ನಾನು ನೆಕ್ಸ್ಟ್ ಮಂತ್ ಅಲ್ಲಿ ಇಲ್ಲಿ ಒಂದು 15ನೇ ತಾರೀಕಿಗೆ ಒಂದು ಯಾವ್ದಾದ್ರು ಒಂದು ರಿಮೈಂಡರ್ ನ ನಾವು ಸೆಟ್ ಮಾಡಿಬಿಟ್ಟು ನೋಡೋಣ. ಈ ರೀತಿ ಆ ಒಂದು ಡೇಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಇವೆಂಟ್, ಟಾಸ್ಕ್, ಬರ್ತ್ಡೇ ಅಂತ 3 ಆಪ್ಷನ್ಸ್ ಬರುತ್ತೆ. 3 ಬರ್ತ್ಡೇ ಆಡ್ ಮಾಡ್ಬೇಕು ಅಂದ್ರೆ ನೀವು ಬರ್ತ್ಡೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಇವೆಂಟ್ ಮತ್ತೆ ಟಾಸ್ಕ್ ಅಂತ ಇದೆ, ಟಾಸ್ಕ್ ಅಂತಾನು ಕೂಡ ನೀವು ಆಡ್ ಮಾಡಬಹುದು. ಬರ್ತ್ಡೇನ ನೀವು ಬರ್ತ್ಡೇನ ಸೇವ್ ಮಾಡ್ತಾ ಇದ್ರೆ ರಿಮೈಂಡ್ ನಲ್ಲಿ ಬರ್ತ್ಡೇ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಆಡ್ ಟೈಟಲ್ ನಲ್ಲಿ ನೀವು ಟೈಟಲ್ ನ ಹಾಕ್ಬೇಕಾಗುತ್ತೆ ಮತ್ತು ಸಮಯ ಮತ್ತು ತಾರೀಕನ್ನ ಇಲ್ಲಿ ಡೇಟ್ ಮತ್ತು ಟೈಮ್ ಅನ್ನ ಇಲ್ಲಿ ನೋಡ್ಬೋದು ಸೆಟ್ ಮಾಡ್ಕೋಬೇಕು. ಈ ರೀತಿ ಡೇಟು 15, ನಂತರದಲ್ಲಿ ಸಮಯವನ್ನ ಈ ಕಡೆ ನೋಡ್ಬೋದು. ಇಲ್ಲಿ ಸಮಯವನ್ನು ಯಾವ ಒಂದು ಸಮಯಕ್ಕೆ ಅದನ್ನ ರಿಮೈಂಡ್ ಮಾಡಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿ ಅದೇ ಸಮಯಕ್ಕೆ ಅದು ಸರಿಯಾಗಿ ರಿಮೈಂಡ್ ಮಾಡುತ್ತೆ, ನಿಮ್ಗೆ ನೆನಪು ಮಾಡುತ್ತೆ. ಇಲ್ಲಿ ನೋಡಿ AM/PM ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಇಲ್ಲಿ ನೋಡಿ ಈ ಒಂದು ಟೈಮ್ ಅನ್ನೋದು ಸೇವ್ ಆಗಿದೆ. ನಂತರದಲ್ಲಿ ಇಲ್ಲಿ ಆಡ್ ಟೈಟಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅದರ ಒಂದು ಟೈಟಲ್ ನ ಹಾಕ್ಬೇಕಾಗುತ್ತೆ, ಏನ್ ಇಂಪಾರ್ಟೆಂಟ್ ಕೆಲಸ ಅನ್ನೋದನ್ನ, ಟಾಸ್ಕ್ ಅಥವಾ ಬರ್ತ್ಡೇನೋ ಅಥವಾ ಇವೆಂಟ್ ಯಾವುದು ಅಂತ ನೀವು ಟೈಟಲ್ ನ ಹಾಕ್ಬಿಟ್ಟು ಸೇವ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡಿ ಫರ್ದರ್ ಡೀಟೇಲ್ಸ್, ಆಡ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಾದ್ರೆ ಆಡ್ ಮಾಡಬಹುದು. ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆಗಿದೆ. ಇಲ್ಲಿ ಟೈಟಲ್ ಅನ್ನೋದು ಸೇವ್ ಆಗಿಲ್ಲ. ಇಲ್ಲಿ ಮತ್ತೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟೈಟಲ್ ನ ಆಡ್ ಮಾಡೋಣ. ಯಾವ ಒಂದು ಕೆಲಸ ಅನ್ನೋದನ್ನ ನೀವು ಆಡ್ ಮಾಡಬೇಕು ಅಂದ್ರೆ ಮಾತ್ರ ನಮಗೆ ಅದು ಸರಿಯಾಗಿ ಗೊತ್ತಾಗುತ್ತೆ ಇದೇ ಕೆಲಸದ ರಿಮೈಂಡರ್ ಇದೆ ಅಂತ. ಇಲ್ಲಿ ನೋಡಿ ನಾನು ಇಂಪಾರ್ಟೆಂಟ್ ವರ್ಕ್ ಅಂತ ಹಾಕಿದ್ದೀನಿ, ನೀವು ನಿಮ್ಮ ವರ್ಕ್ ಏನಿದೆ ಅದನ್ನ ಹಾಕಿಬಿಟ್ಟು ಸೇವ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಏನು ಇಲ್ಲಿ ಇಂಪಾರ್ಟೆಂಟ್ ವರ್ಕ್ ಇದೆ ಆ ಒಂದು ಡೇಟ್ಗೆ ಸರಿಯಾಗಿ ಅದು ಇಲ್ಲಿ ನೋಡಿ ಈ ಡೇಟ್ಗೆ ಇಲ್ಲಿ ತೋರಿಸ್ತಾ ಇದೆ. ನಂತರದಲ್ಲಿ ನೀವು ಇದನ್ನ ಕ್ಯಾಲೆಂಡರ್ ಓಪನ್ ಮಾಡಿ ನೋಡದೇ ಇದ್ರು ಕೂಡ ನಿಮ್ಗೆ ಮೇಲ್ಗಡೆ ನೋಟಿಫಿಕೇಶನ್ಸ್ ನಲ್ಲಿ ಆ ಒಂದು ಕೆಲಸದ ರಿಮೈಂಡರ್ ಅನ್ನೋದು ಬಂದ್ಬಿಟ್ಟು ನಿಮ್ಗೆ ಅದ್ರ ಬಗ್ಗೆ ಒಂದು ನೆನಪು ಮಾಡುತ್ತೆ. ಈ ರೀತಿ ನೀವು ಗೂಗಲ್ ನ ಕ್ಯಾಲೆಂಡರ್ ನಲ್ಲಿ ರಿಮೈಂಡರ್ ನ ಸೆಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.